ವೈ ಸಿನಿಮಾ ಈಸ್ ಇಂಪಾರ್ಟೆಂಟ್. ನೀವು ಅನ್ಕೊಂಡಂಗೆ ಸಿನಿಮಾ ಬರೀ ಎಂಟರ್ಟೈನ್ಮೆಂಟ್ ಅಷ್ಟೇ ಅಲ್ಲ, ಇದೊಂದು ದೊಡ್ಡ ಮಾಧ್ಯಮ. ಎಲ್ಲ ಸಿನಿಮಾ ಎಂಟರ್ಟೈನ್ ಮಾಡೇ ಮಾಡ್ತಾವೆ, ಆದರೆ ನಿಮ್ಮ ಇನ್ಸ್ಪಿರೇಷನ್ ಕೊಡೋದ್ರಾಗ, ನಿಮ್ಮ ಪರ್ಸನಾಲಿಟಿ ಡೆವಲಪ್ ಮಾಡೋದ್ರಾಗ ಸ್ವಲ್ಪ ಆದರೂ ಹೇಳ್ಬೇಕಂದ್ರೆ ನೀವು ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಿನಿಮಾ ನೋಡ್ಬೋದು, ಇಲ್ಲ ಶಂಕರ್ ನಾಗ್ ಸಿನಿಮಾ ಅವ್ರು ನೋಡ್ಬೋದು. ಅವ್ರ ಮೂವಿ ಒಳಗೆ ಏನೋ ಒಂದು ಮೆಸೇಜ್ ಇರ್ತೈತಿ, ಹಾಗಾಗಿ ಈಗೂ ಅವ್ರನ್ನ ಜನಗಳು ನೆನಪಿಸ್ಕೋತಾರೆ. ಇವು ಅಷ್ಟೇ ಅಲ್ಲ, ಶಾವ್ಶಾಂಕ್ ರಿಡೆಂಪ್ಷನ್, ಫಾರೆಸ್ಟ್ ಗಂಪ್, ದಂಗಲ್, ಪರ್ಸ್ಯೂಟ್ ಆಫ್ ಹ್ಯಾಪಿನೆಸ್, ಈ ಥರ ಭಾಳ ಮೂವಿ ಅದಾವೆ. ಈ ಸಮಾಜದಾಗ ರಿಯಾಲಿಟಿ ತಿಳಿಸ್ಕೊಡುವಂಥವ್ನು ಮೂವಿ ಇದಾವೆ. ಅವಂದ್ರೆ ಫೈಟ್ ಕ್ಲಬ್, ತ್ರೀ ಇಡಿಯಟ್ಸ್, ಮೆಟ್ರಿಕ್ಸ್. ನೆಕ್ಸ್ಟ್ ಪಾಯಿಂಟ್ ಬಂದ್ರೆ ಸಿನಿಮಾದಿಂದ ಇನ್ಫ್ಲೂಯೆನ್ಸ್ ಆಕಾರ. ಹಾಂ ಹೌದು, ಇದಕ್ಕೆ ನಾ ಭಾಳ ಎಕ್ಸಾಂಪಲ್ ಕೊಡ್ಬೋದು. 31 ಮಾರ್ಚ್ 1972 ಒಳಗೆ ಪ್ರಸಾರಭೂಮ ಡಾಕ್ಟರ್ ರಾಜ್ಕುಮಾರ್ ಅವರ ಬಂಗಾರದ ಮನುಷ್ಯ ಸಿನಿಮಾ ರಿಲೀಸ್ ಆಗತ್ತೆ. ಆ ಸಿನಿಮಾ ನೋಡಿದಂಥ ಎಷ್ಟೋ ಯಂಗ್ಸ್ಟರ್ಸ್ ಸಿಟಿ ಬಿಟ್ಟು ಹಳ್ಳಿಗೆ ಬಂದ ರೈತಕಿ ಮಾಡ್ತಾರಂತ. ಇದೊಂದು ಒಳ್ಳೆಯ ವಿಷಯ. ಆದ್ರೆ ಅದ ಜುಲೈ 30, 2000 ಒಳಗೆ ವೀರಪ್ಪನ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಕಿಡ್ನಾಪ್ ಮಾಡ್ಯಾನು ಅಂದುಕೊಳ್ಳೇನ ಅದ ಫ್ಯಾನ್ಸ ಇಡೀ ಬೆಂಗಳೂರನ್ನ ಅರ್ಧ ನಾಶ ಮಾಡಿದ್ರಂತ. ಸೊ ಇಟ್ ಈಸ್ ಇನ್ಫ್ಲೂಯೆನ್ಸಿಂಗ್. ನೆಕ್ಸ್ಟ್ ಪಾಯಿಂಟ್ ಬಂದ್ರೆ ಡಿಫ್ರೆಂಟ್ ಕಲ್ಚರ್ಸ್. ಸಿನಿಮಾದಿಂತ್ರ ನಾವು ಬೇರೆ ಬೇರೆ ಕಲ್ಚರ್ಗಳು ನೋಡ್ತೀವಿ. ಕಾಂತಾರ ಮೂವಿ ಅಂತ ಹೆಂಗೆ ನಮಗೆ ದೇವಾರಾಧನೆ ಅನ್ನೋದ್ರ ಬಗ್ಗೆ ಪರಿಚಯ ಆಯ್ತು, ಹಂಗೆ ಬೇರೆ ಬೇರೆ ಸ್ಟೇಟ್ ಕಂಟ್ರಿ ರೈಟರ್ ಅವ್ನ ಸುತ್ತಮುತ್ತ ಇರುವಂಥ ವಾತಾವರಣ ಮ್ಯಾಗ ಇನ್ಸ್ಪೈರ್ ಆಗಿ ಒಂದು ಸ್ಟೋರಿ ಬರೆದಿರ್ತಾನೆ. ನನ್ನ ಪ್ರಕಾರ ಹೇಳ್ಬೇಕಂದ್ರೆ ಒಬ್ಬ ರೈಟರ್ ಯಾವುದಿಂದ್ರೂ ಇನ್ಸ್ಪೈರ್ ಆಗ್ಲಾರ್ದ ಸ್ವಂತ ಸ್ಟೋರಿ ಬರೆಯೋಕೆ ಸಾಧ್ಯನೇ ಇಲ್ಲ. ಇದೆಲ್ಲ ಆತಪ್ಪ. ಅದರ ಸಿನಿಮಾ ಅನ್ನೋದು ದೇಶಕ್ಕೆ ಏನು ಕೊಡ್ತೈತಿ ಅನ್ನೋದು ನಿಮ್ಮ ಪ್ರಶ್ನೆ ಆಗಿದ್ರೆ ಟ್ಯಾಕ್ಸ್ ಕೊಡ್ತೈತಿ.